ಆಟೋದಲ್ಲಿ ಬಂದು ಕಾರುಗಳ ಗ್ಲಾಸ್ ಪುಡಿ ಪುಡಿ ಮಾಡಿದ ಪುಂಡರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8ಕ್ಕೂ ಹೆಚ್ಚು ಕಾರುಗಳ ಗ್ಲಾಸ್ ಪುಡಿ ಪುಡಿ. ಕೈಗೆ ಸಿಕ್ಕ ವಸ್ತುಗಳಿಂದ ವಾಹನಗಳ ಗ್ಲಾಸ್ ಪುಡಿ ಮಾಡಿದ ಪುಂಡರು. ಹೌದು ವೀಕ್ಷಕರೇ, ಕೊರಟಗೆರೆ ಪಟ್ಟಣದ ಪ್ರತಿ ವಾರ್ಡ್ಗಳಲ್ಲೂ ಪುಂಡರು ಅಟ್ಟಹಾಸ ಮೆರೆದಿದ್ದಾರೆ. ಪ್ರತಿ ಏರಿಯಾದ ಮನೆ ಮುಂದೆ ನಿಂತಿರುವ ಕಾರುಗಳು ಸೇರಿದಂತೆ ಸ್ಕೂಲ್ ಬಸ್, ಟೆಂಪೋ ಎಲ್ಲ ವಾಹನಗಳ ಗ್ಲಾಸ್ ಪುಡಿ ಮಾಡಿದ್ದಾರೆ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾಹನಗಳ ಮಾಲೀಕರು ಕೊರಟಗೆರೆ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದು ಪ್ರಕರಣ ದಾಖಲಿಸಿಕೊಂಡ ಕೊರಟಗೆರೆ ಪೊಲೀಸರು ಪುಂಡರ ಎಡೆಮುರಿ ಕಟ್ಟಲು ಹೊರಟಿದ್ದಾರೆ. ಇತ್ತ ಪುಂಡರು ಮಾಡಿದ ಎಡವಟ್ಟಿನಿಂದ ಕಾರುಗಳ ಗ್ಲಾಸ್ ಪುಡಿ ಪುಡಿಯಾಗಿದ್ದು ಸಾಲ ಮಾಡಿ ಕಾರುಗಳನ್ನು ತಂದಿದ್ದ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಹರ್ಷ ಅಂತ. 3ನೇ ವಾರ್ಡು ಹನುಮಂತಪುರ ಶ್ರೀನಿವಾಸ ಕಾಲೇಜ್ ಹತ್ರ ವಾಸ ಇರೋದು. ನಾನು ಬೆಳಿಗ್ಗೆ 3:30 ಎದ್ದು ಸುಮಾರಲ್ಲಿ ಡಮಾರ್ ಅಂತ ಸೌಂಡು. ಆಟೋ ಬಂದಿತ್ತು. ಆಟೋಲ್ಲಿ 3 ಜನ ಇದ್ದರು. ಅಲ್ಲಿಂದ ಹೋದವ್ರು ಮತ್ತೆ ನಾವು ಎದ್ದು ಹೋದ್ವಿ. ಅಲ್ಲಿ ಸಿಗ್ಲಿಲ್ಲ ಅವನು. ಫಾಲೋ ಮಾಡಿದ್ವಿ ಮಲ್ಲೇಶ್ವರದವ್ರಿಗೂ, ಸಿಗ್ಲಿಲ್ಲ ಅವನು. ಈಗ ನಮಗೆ ಗಾಡಿ ದುಡಿಯೋಕೆ ಇದೊಂದೇ ಆಧಾರ. ಹೊಸ ಗಾಡಿ ಇನ್ನೂ ಏನಾಗಿದೆ, ಏನು ಮಾಡಿದ್ದಾರೆ? ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾನೆ ಸರ್. ಇಟ್ಕೆಲ್ಲಿ ಗ್ಲಾಸ್ ಹೊಡೆದಿದ್ದಾನೆ. ರೈಟ್ ಸೈಡು ಫ್ರಂಟ್ ಮಿರರ್ ಹೊಡೆದಿದ್ದಾನೆ. ಈಗ ನಮಗೆ ಎಕ್ಸ್ಪೆಂಡಿಚರ್ ಎಲ್ಲ ಬಿಲ್ಗಳು ಬೇರೆ ಆಗಿಲ್ಲ. ವೆಹಿಕಲ್ ಇಲಾಖೆಗೆ ಸೇರಿಸಿರೋ ಅಟ್ಯಾಚ್ ಮಾಡಿ ಹೊಸ ಗಾಡಿ ಒಂದು ತಿಂಗಳ ಮೇಲೆ 7 ದಿನ ಗಾಡಿ ಸರ್. ಹಂಗಾಗಿ ನಮಗೆ ಸ್ವಲ್ಪ ಆರ್ಥಿಕ ಎಲ್ಲ ನಷ್ಟ ಮಾಡಿಬಿಟ್ಟಾರೆ. ಎಷ್ಟು ಖರ್ಚಾಗುತ್ತೆ ಅದು ಸರ್? ಆಗುತ್ತೆ, ಇದೆಲ್ಲನೂ ಗ್ಲಾಸು ಅದೆಲ್ಲ ಬೀಡಿಂಗ್ ಎಲ್ಲನೂ ಆಗುತ್ತೆ ಸರ್. 40,000 50,000 ಆಗುತ್ತೆ. 50,000 ಇದೇ ಥರ ಇನ್ನೂ ಸುಮಾರು ಗಾಡಿಗಳಿಗೆ ಟೌನಲ್ಲಿ ಆಗಿದೆ. ಸುಮಾರು ಒಂದು 7-8 ಗಾಡಿಗೆ ಮಾಡಿದ್ದಾರೆ ಸರ್. 7-8 ಗಾಡಿ, 10 ಗಾಡಿ ಅಂತೂ ಆಗಿದಾವೆ ಸರ್. ನೈಟ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಸ್ಟೇಷನ್ಗೆ ಬಂದಿದ್ದೀವಿ. ಏನು ಹೇಳಿದ್ರು ಸ್ಟೇಷನಲ್ಲಿ? ಏನು ಹೇಳಿದ್ರು? ಅದೇ ಈಗ ಮಾಜರ್ ಮಾಡೋಣ, ಸ್ಥಳ ಮಾಜರ್ ಮಾಡೋದು ನಡೀರಿ ಅಂದ್ರೆ ಅದಕ್ಕೆ ಹೊರಟಿದ್ದೀವಿ ಸರ್. ಯಾರಾದ್ರೂ ಹೊಡೆದಿರೋರು ಗೊತ್ತಿದ್ದಾರಾ? ಎಂತೂ ಯಾರು ಏನೈತೆ ಅಂತ ಗೊತ್ತಾಯ್ತಾ? ಹೊಡೆದಿರೋರು ಅಂದರೆ ನಮ್ಗೆ ಯಾರು ಅಂತ ಅನುಮಾನಿಸ್ಬೋದು ಯಾರೂ ಇಲ್ಲ. ಆದರೂ ಯಾರೋ ನೋಡಿ ಸರ್, ನೈಟೆಲ್ಲ ಈ ಥರ ಎಲ್ಲ ಮಾಡಿದ್ರು ಟೌನಲ್ಲಿ. ಪೊಲೀಸ್ನವರೆಲ್ಲ ಸ್ವಲ್ಪ ನೋಡಬೇಕು. ಕಂಪ್ಲೇಂಟ್ ತೊಗೊಂಡಿದ್ದಾರಾ? ಕಂಪ್ಲೇಂಟ್ ತೊಗೊಂಡಿದ್ದಾರೆ.